ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದ್ವೇಷ ಭಾಷಣ, ರಾಜ್ಯಪಾಲರ ನಡೆ ಮತ್ತು ಕೇಂದ್ರದ ವೈಫಲ್ಯಗಳ ಬಗ್ಗೆ ಪ್ರಿಯಾಂಕ ಖರ್ಗೆ ತೀವ್ರ ವಾಗ್ದಾಳಿ. ಫೋನ್ ಪೇ ಮೂಲಕ 10,000 ಲಂಚ ಸ್ವೀಕರಿಸಿದ್ದ ಎಫ್ಡಿಐ ಲೋಕಾಯುಕ್ತ ಬಲ್ಲೆಗೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಆಯ್ಕೆ. ಶರಣು ಮೋದಿ ಹರ್ಷ. ಪ್ರೀತಿಸಿ ಮದುವೆಯಾದ 2 ತಿಂಗಳಲ್ಲೇ ನವವಿವಾಹಿತೆ ಆತ್ಮಹತ್ಯೆ. ಫೆಬ್ರವರಿ 26ರಿಂದ 28ರವರೆಗೆ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ರೀಡರ್ಸ್ ಆರ್ ಲೀಡರ್ಸ್ ಸಮ್ಮೇಳನ. ಈಗ ವಾರ್ತೆಗಳ ವಿವರ. ಭಾಷಣ ಕಾಯ್ದೆಯಡಿ ವಿಕಾಸ ಪುತ್ತೂರ್ ಅವರಿಗೆ ನೀಡಲಾದ ನೋಟಿಸ್ ವಿಚಾರವಾಗಿ ಸ್ಪಷ್ಟ ಮಾಹಿತಿ ಇಲ್ಲದಿದ್ದರೂ ಬಿಜೆಪಿಯವರು ನಿರಂತರವಾಗಿ ದ್ವೇಷ ಭಾಷಣ ಮಾಡುತ್ತಿರುವುದಾಗಿ ಸಚಿವ ಪ್ರಿಯಾಂಕ ಖರ್ಗೆ ಆರೋಪಿಸಿದರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಲ ಬಿಜೆಪಿ ನಾಯಕರು ಕಾಂಗ್ರೆಸ್ ಮುಸ್ಲಿಂ ಎನ್ನುವ 4 ಪದಗಳನ್ನು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಮಾತನಾಡಲು ಅಸಮರ್ಥರಾಗಿದ್ದಾರೆ. ಬಿಎನ್ಎಸ್ ಕಾಯ್ದೆಯಲ್ಲೂ ದ್ವೇಷ ಭಾಷಣಕ್ಕೆ ಸಂಬಂಧಿಸಿದ ವಿಧಿಗಳು ಇರುವುದರಿಂದ ಅದರಡಿ ಪೊಲೀಸರು ಕ್ರಮ ಕೈಗೊಂಡಿರಬಹುದೆಂದು ಹೇಳಿದರು. ಸಿಟಿ ರವಿ ಅವರಿಂದ ಪಾಠ ಕಲಿಯುವ ಅಗತ್ಯ ನಮಗಿಲ್ಲ ಎಂದು ಖಡಕವಾಗಿ ಪ್ರತಿಕ್ರಿಯಿಸಿದ ಅವರು, ರಾಜೀವ್ ಗೌಡರನ್ನು ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಆದರೆ ಪಾಕ್ಸೋ ಪ್ರಕರಣ ಇರುವ ವ್ಯಕ್ತಿಯನ್ನು ಬಿಜೆಪಿ ವೇದಿಕೆಯಲ್ಲಿ ಗೌರವಿಸುವುದು ದ್ವಂದ್ವ ನೀತಿ ಎಂದು ಟೀಕಿಸಿದರು. ಸಿಟಿ ರವಿ ಅವರು ಸದನದಲ್ಲಿ ಅವಾಚ್ಯವಾಗಿ ಮಾತನಾಡಿದ್ದು ಯಾಕೆ ಮತ್ತು ಯಾಕೆ ತಮ್ಮ ವಾಯ್ಸ್ ಸ್ಯಾಂಪಲ್ ನೀಡಿಲ್ಲ ಎಂಬುದಕ್ಕೂ ಉತ್ತರ ಕೊಡಬೇಕೆಂದು ಪ್ರಶ್ನಿಸಿದರು. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು, ರಾಜ್ಯ ಸರ್ಕಾರದ ನೀತಿಗಳನ್ನು ಭಾಷಣದಲ್ಲಿ ಸೇರಿಸಿದ್ದರೂ ರಾಜ್ಯಪಾಲರು ಅದನ್ನು ಓದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಯಾವುದೇ ಕೆಟ್ಟ ಪದ ಬಳಸದಿಲ್ಲದಿದ್ದರೂ ರಾಜ್ಯಪಾಲರು ನಿಯಮಗಳಿಗೆ ಅವಮಾನ ಮಾಡಿದ್ದಾರೆ ಎಂದು ಹೇಳಿ ಇದರ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಹಾಗೂ ರಾಜ್ಯಪಾಲರಂದು ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಬೆಳಗಾವಿ ಗಡಿ ಭಾಗದಲ್ಲಿ ನಡೆದ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣವನ್ನು ಉಲ್ಲೇಖಿಸಿದ ಪ್ರಿಯಾಂಕ ಖರ್ಗೆ, ಹಾಗಿದ್ದರೆ ನೋಟು ಅಮಾನ್ಯೀಕರಣ ಉದ್ದೇಶವೇನು ಎಂದು ಪ್ರಶ್ನಿಸಿದರು. ನ ಖಾವುಂಗಾ ನ ಖಾನೆ ದುಂಗಾ ಎಂಬ ಘೋಷಣೆ ಎಲ್ಲಿಗೆ ಹೋಯಿತು ಎಂದು ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರೈತರು ತೊಗರಿಗೆ ಎಂಎಸ್ಪಿ ಬೆಂಬಲ ಬೆಲೆ ಘೋಷಣೆಗಾಗಿ ನಡೆಸುತ್ತಿರುವ ಪ್ರತಿಭಟನೆ ಕುರಿತು ಮಾತನಾಡಿದ ಅವರು, ಕಬ್ಬು ಹಾಗೂ ತೊಗರಿಗೆ ಬೆಂಬಲ ಬೆಲೆ ನೀಡಬೇಕೆಂಬ ಬೇಡಿಕೆ ನ್ಯಾಯಸಮ್ಮತವಾಗಿದ್ದರೂ ಎಂಎಸ್ಪಿ ದರ ನಿಗದಿ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಎಂದು ಹೇಳಿದರು. ಎಲ್ಲಕ್ಕೂ ರಾಜ್ಯ ಸರ್ಕಾರವೇ ಹೊಣೆ ಹೊರುವಂತೆ ಮಾಡುವುದು ಸರಿಯಲ್ಲ ಎಂದು ಕೇಂದ್ರದ ನಿಲುವನ್ನು ಟೀಕಿಸಿದರು. ಈಗ ಇದರಲ್ಲಿ ನಿಮ್ಮ ಮುನಿರತ್ನ ಅವರು ಜಾತಿ ನಿಂದನೆ ಕೇಸಿದೆ. ಬಿಜೆಪಿ ಅವರು ಒಂದು ಮಾತಾಡಿದಾರ. ಸಿಟಿ ರವಿ ಅವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ ನಲ್ಲಿ? ಯಾಕೆ ವಾಯ್ಸ್ ಸ್ಯಾಂಪಲ್ ನೀವು ಹೇಳಿಲ್ಲ ಅಲ್ಲ? ವಾಯ್ಸ್ ಸ್ಯಾಂಪಲ್ ಕೊಡಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದ್ರೂ ಮಾಡಿದಾರ ಬಿಜೆಪಿ ಅವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡ್ಗೆ ಇನ್ನಾನು ವೇದಿಕೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಾರೆ.
ಇವರಿಂದ ನಾವು ಕಲಿಬೇಕಾ? ರಾಜೀವ್ ಗೌಡ ಮಾಡಿದ್ದು ಯಾರು ಸಮರ್ಥನೆ ಮಾಡ್ಕೊಂತಾ ಇಲ್ಲ, ಮಾಡಕ್ಕಾಗೋದು ಇಲ್ಲ, ವಜಾ ಮಾಡಿದೀವಿ ಅವರಿಗೆ, ಮಾಡ್ಬೇಕಾಗ್ತದೆ. ಅದಾಗ್ಲೇನು ಅದನ್ನು ಕೊಟ್ಟಿದ್ದೇವಲ್ಲ ನಾವು. ದ ಪಾಯಿಂಟ್ ಹಿಯರ್ ಇಸ್ ಬಿಜೆಪಿ ಅವರಿಗೆ ಇವಾಗ ಇಷ್ಟೊಂದು ಕಾಳಜಿ, ನೈತಿಕತೆ ಇದೆಯಾ ಅವ್ರಿಗೆ ಮಾತಾಡಕ್ಕೆ? ಫಸ್ಟ್ ಅವರೆಲ್ಲ ಇರೋ ಪಾರ್ಟಿನಲ್ಲೇ ಅವ್ರದ್ದು ಒಂದು ತೀರ್ಮಾನ ತಗೊಳಕ್ ಹೇಳಿ, ಅವ್ರ 3-4 ಜನದ ಬಗ್ಗೆ. ನೋಡಿ, ಮೊನ್ನೆ ರಾಜ್ಯಪಾಲರ ನಡೆ ಅಸಂವಿಧಾನಿಕ, ಬಹಳ ಕ್ಲಿಯರ್ ಆಗಿ 176 and 163 ಆರ್ಟಿಕಲ್ ವೈಲೇಟ್ ಆಗಿದೆ. ಹಿಂದೆ ಆಯ್ತು, ನಾವು ಕೊಟ್ಟಿರುವಂತ ಭಾಷಣದಲ್ಲಿ ಯಾವ್ದಾದ್ರೂ ನಿಂದನೆ ಇದೆಯಾ? ಕೇಂದ್ರ ಸರ್ಕಾರ ವಿರುದ್ಧ ಏನಾದರೂ ನಾವು ಅವಹೇಳನಕಾರಿ ಪದಗಳನ್ನು ಯೂಸ್ ಮಾಡಿದೀವ? ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ನಾವೇನಾದರೂ ಮಾತನಾಡಿದೀವ? ಏನು ಅಂಶಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೋಗಿ ಲಿಖಿತ ಮೂಲಕ 1 ಸರಿ ಅಲ್ಲ 3 ಸರಿ ಕೊಟ್ಟಿದ್ದಾರೆ. ನಾನು ಹೋಗಿ CR ಪಾಟೀಲ್ ಅವರಿಗೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭೇಟಿಯಾಗಿ ಏನು ಕೊಟ್ಟಿದ್ದೇನೆ, ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರಿಗೆ ಏನು ಕೊಟ್ಟಿದ್ದಾರೆ, ಅದೇ ತಾನೇ ಇರೋದು ಭಾಷಣದಲ್ಲಿ. ನೀವು ನೋಡಿದಿರಲ್ಲ 11 ಪ್ಯಾರ, ಏನಾದರೂ ಅದ್ರಲ್ಲಿ ತಪ್ಪಿದ್ಯಾ ಹೇಳಿ? JJM ನಲ್ಲಿ 13,000 ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇದೆ, ನಾವು ಕೇಳಬಾರ್ದ ಹೇಳಿ? ಯಾರ ದುಡ್ಡಿದು? ನಿಮ್ಮ ದುಡ್ಡು, ನಿಮ್ಮ ತೆರಿಗೆ ದುಡ್ಡು. GST ಅಷ್ಟು ತಗೋತಾ ಇದ್ದಾರೆ ನಮ್ಮ ಹತ್ರ, ಇನ್ಕಮ್ ಟ್ಯಾಕ್ಸ್ ಅಷ್ಟು ಕಟ್ಟಿಸ್ಕೋತಾ ಇದ್ದಾರೆ ನಮ್ಮ ಹತ್ರ, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ ನಮ್ಗೆ ಹೆಚ್ಚು ಪಾಲ್ ಕೊಡುವುದು ಕೇಳೋದು ತಪ್ಪ ಹೇಳಿ? 15ನೇ ಹಣಕಾಸು ಪಂಚಾಯತ್ಗಳಿಗೆ ಬಂದಿಲ್ಲ 2,500 ಕೋಟಿ ರೂಪಾಯಿ, ಕೇಳೋದು ತಪ್ಪ? ನಮಗೆ ರಾಜ್ಯದ ಮೇಲೆ ಇವರೇನು ತೆರಿಗೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಳೋದು ತಪ್ಪ? ಇವತ್ತು VB ಗ್ರಾಮ್ಜಿ ಬಿಲ್ ಆಕ್ಟ್ ಅನ್ನ ಮ್ಯಾಂಡೇಟರಿ ಮಾಡಿದ್ದಾರೆ, ಕಡ್ಡಾಯ ಮಾಡಿದ್ದಾರೆ. 40% ನಮ್ಮ ಪಾಲು ಅದಕ್ಕೆ ಹೋಗ್ತಾ ಇದ್ರೆ ಸಂವಿಧಾನದ ಪ್ರಕಾರ ಕನ್ಸಲ್ಟೇಷನ್ ಆಗ್ಬೇಕಾಗಿತ್ತು. ಕನ್ಸಲ್ಟೇಷನ್ ಮಾಡಿದಾರ ನಮ್ಮ ಹತ್ರ? ಒಂದ್ ವೇಳೆ ರಾಜ್ಯ ಸರ್ಕಾರಗಳು ಆ 40% ಕೊಡಕ್ಕೆ ನಿರಾಕರಿಸಿದ್ರೆ ಸುಪ್ರೀಂ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆರ್ಬಿಟ್ರೇಟರ್ ಅನ್ನ ನೇಮಕ ಮಾಡಿಬಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ಇದು ಮಾಡ್ತದೆ, ಏನೋ ಅವ್ರು ಒಂದು ಇಂಟರ್ವೆನ್ಷನ್ ಮಾಡ್ತಾರೆ. ಆಗಿದ್ಯಾ ಅದು ಕನ್ಸಲ್ಟೇಷನ್? ಫೈನಾನ್ಸ್ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಾದ್ಮೇಲೆ 3 ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ ಇದು VB ಗ್ರಾಮ್ಜಿ ಬಿಲ್ ತರ್ತಾರೆ ವಿತ್ ಮ್ಯಾಂಡೇಟರಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆನ್ ದ ಸ್ಟೇಟ್ ಆಫ್ 40%, 3,000-4,000 ಕೋಟಿ ರೂಪಾಯಿ ಪ್ರತಿ ವರ್ಷ. ಯಾವ ಕನ್ಸಲ್ಟೇಷನ್ ಮಾಡಿದ್ದಾರೆ? ಅದನ್ನ ನಾವು ಜನರಿಗೆ ತಿಳಿಸತ್ತಪ್ಪ? ಈಸ್ ದ ಹೆಡ್ ಆಫ್ ದ ಸ್ಟೇಟ್, ಅವರೇ ತಾನೇ ಹೇಳ್ಬೇಕು. ನಾವೇನು ಹೇಳ್ಬೇಕು ನಾವು ಹೇಳ್ತೀವಿ. ಆದ್ರೆ ರಾಜ್ಯಪಾಲರ ನಡೆ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ನಿರ್ದೇಶನದ ಮೇಲೆ ನಡೆದಿದೆ ಅಂತ ಎದ್ದು ಕಾಣುತ್ತೆ. ಒಂದ್ ವೇಳೆ ಈಗ 37 ಸೆಕೆಂಡ್ ಅಷ್ಟೇ ಮಾತಾಡಿದವರು, 37 ಸೆಕೆಂಡ್ನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಿದ್ರು, ಕನ್ನಡಿಗರ ಸಾಮರ್ಥ್ಯವನ್ನು ಅವಮಾನ ಮಾಡಿದ್ರು. ನಮ್ಮ ಜಂಟಿ ವಿಧಾನಸಭೆ ಏನ್ ನಡೀತಾ ಇತ್ತು ಅದಕ್ಕೆ ಅವಮಾನ ಮಾಡಿದ್ರು. ಮತ್ತೆ ವಿಶೇಷವಾಗಿ ರಾಷ್ಟ್ರ ಗೀತೆಯನ್ನು ಅವಮಾನ ಮಾಡಿದ್ರು. ಏನ್ ಅವಸರ ಆಯ್ತಪ್ಪ ಹೋಗಕ್ಕೆ? ಏನ್ ಅವಸರ ಇತ್ತು? ಬಿಜೆಪಿ ಅವರು ನಾಚಿಕೆ ಬರ್ಬೇಕು ಅವರಿಗೆ. ಚರ್ಚೆ ಮಾಡ್ರಿ, ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳಬಾರ್ದಂತೆ ನಾವು. ಅವರಿಗೆ ಗವರ್ನರ್ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ ಅಲ್ಲ. ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದ್ರೆ ಅವರಿಗೆ RSS ಟ್ರೈನಿಂಗ್ ಇಂದ. ಅದ್ಯಾವ ಜಗನ್ನಾಥ್ ಭವನ್ ಮತ್ತು ಕೇಶವ ಕೃಪಾ ಅಲ್ಲಿಂದ ನಾಗ್ಪುರಿಂದ ಇದು ಟ್ರೈನಿಂಗು. ಧ್ವಜ ಬೇಡ, ಗೀತೆ ಬೇಡ, ಸಂವಿಧಾನ ಬೇಡ. ಯಾಕ್ರಿ ಚರ್ಚೆ ಮಾಡ್ತಾ ಇಲ್ಲ ಅದು? ವಾಟ್ ವಾಸ್ ದ ಹರಿ? ಗವರ್ನರ್ ಅವರು ಯಾಕೆ ಇನ್ನ ಒಂದ್ 2 ಸೆಕೆಂಡ್ ನಿಂತಿದ್ರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು. ಇವರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗೇ ಬಿಟ್ರು. ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದ್ರೆ ನಮ್ಮ ಸ್ಪೀಚ್ ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಇದೆ. ಜೈ ಸಂವಿಧಾನನೂ ಓದಿಲ್ಲ. ಏನಿದು? ಇದು ಚರ್ಚೆ ಆಗ್ಬಾರ್ದಾ? ನೀವು ಹರಿಪ್ರಸಾದ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು, ಶರತ್ ಬಚ್ಚೇಗೌಡ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದಾರಲ್ಲ. ಫಸ್ಟ್ ಇನ್ಸಿಡೆಂಟ್ ಯಾವ್ದಾಗಿರೋದು? ರಾಜ್ಯಪಾಲರು ಭಾಷಣ ಓದಿಲ್ಲ, ಅದಾದ್ಮೇಲೆ ರಾಷ್ಟ್ರಗೀತೆಗೆ ಅವರು
ನಿಂತ್ಕೊಂಡಿಲ್ಲ. ಅದಾದ್ಮೇಲೆ ತಾನೇ ಹರಿಪ್ರಸಾದ್ ಅವರು, ಶರತ್ ಅವರೆಲ್ಲ ಬಂದಿದ್ದು. ಅಲ್ಲಿ ತನಕ ಅವ್ರದ್ದು ಇತ್ತ? ಮಾನ್ಯ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ನೀವು ನೋಡಿ, ನಿಮ್ಮ ವಿಡಿಯೋನಲ್ಲಿ ಯಾರಾದ್ರೂ ಒಬ್ಬ ಶಾಸಕನ ಮಾತಾಡಿದ್ನ? ಒಂದನ ನಿಮ್ಗೆ ಧ್ವನಿ ಕೇಳಿಸ್ತಾ? ಇಲ್ಲ. ಅವ್ರು ಯಾವಾಗ ಅವಸರದಿಂದ ಇಳಿದ್ರು ಅವಾಗ ಕೋಲಾಹಲ ಆಯ್ತು. ಬಿಜೆಪಿ ಅವರು ಇದಕ್ಕೆ ಉತ್ತರ ಕೊಡ್ಲಿ. ಅಂದ್ರೆ ಅವರು ರಾಷ್ಟ್ರಗೀತೆ ಬಗ್ಗೆ ಚರ್ಚೆ ಮಾಡಬಾರ್ದು. ಪಾರ್ಲಿಮೆಂಟ್ನಲ್ಲಿ ಒಂದೇ ಮಾತರಂ ಬಗ್ಗೆ ಮೂರು ದಿನ ಚರ್ಚೆ ಮಾಡಿದ್ರು. ಏನು ಅವಶ್ಯಕತೆ ಇತ್ತಪ್ಪ? ಬೆಂಗಾಲ್ ಎಲೆಕ್ಷನ್ ಇದೆ ಅಂತನಾ? ಇದ್ರ ಬಗ್ಗೆ ಅವರು ಏನು ಉತ್ತರ ಇಲ್ಲ. ನೋಡಿ, ಇವು ಬಿಜೆಪಿ ಅವರು RSS ಕೈಗೊಂಬೆ. RSS ಇಲ್ಲ ಅಂದ್ರೆ ಬಿಜೆಪಿ ಪ್ರಾದೇಶಿಕ ಪಕ್ಷಗಳಿಗಿಂತ ಕನಿಷ್ಠ ಆಗುತ್ತೆ. ಬರೆದಿಟ್ಕೊಳ್ಳಿ ನೀವು. ಬಿಜೆಪಿ ಸ್ವಂತ ಬಲ ಇಲ್ಲ, ಏನಿಲ್ಲ. ಅದಕ್ಕೆ ಅವರಿಗೆ ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರ ಗೀತೆ ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಒಂದು ಚೂರು ಕೂಡ ಗೌರವ ಇಲ್ಲ. ಜೇವರ್ಗಿ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ FDA ಸತೀಶ್ ರಾಠೋಡ್ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ಲಂಚ ಸ್ವೀಕರಿಸಿದ ಆರೋಪದ ಮೇರೆಗೆ ಬಂಧಿಸಿದ್ದಾರೆ. ದೂರುದಾರರಾದ ಶಿವಕುಮಾರ ತಂದೆ ಬಸಪ್ಪ ಹೆಗ್ಡೆ, ಸೊನ್ನ ಗ್ರಾಮ, ಜೇವರ್ಗಿ ತಾಲೂಕು, ಕಲಬುರಗಿ ಜಿಲ್ಲೆ ಇವರು ತಮ್ಮ ಮಾವನ ಹೆಸರಿನಲ್ಲಿರುವ ಪಾಂಡುರಂಗ ಅವರ ಹೊಲದ ಸರ್ವೆ ನಂಬರ್ 13/4/3 ಹಂಚಿನಾಳ ಗ್ರಾಮ ಪಹಣಿಯಲ್ಲಿ ತಪ್ಪಾಗಿ ತೋರಿಸಲಾಗಿದೆ. ದಾಖಲೆಯನ್ನು ಸರಿಪಡಿಸಿ ತಹಸೀಲ್ದಾರ್ ಸಹಿ ಪಡೆದು ಸಹಾಯಕ ಆಯುಕ್ತರು ಕಲಬುರಗಿ ಅವರಿಗೆ ಫೈಲ್ ಕಳುಹಿಸುವ ಸಲುವಾಗಿ 10,000 ಲಂಚ ಕೇಳಲಾಗಿದೆ ಎಂದು ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು. ಲಂಚದ ಹಣವನ್ನು ಫೋನ್ ಪೇ ಮುಖಾಂತರ ವರ್ಗಾಯಿಸಿಕೊಂಡು ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಯನ್ನು ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯನ್ನು ಲೋಕಾಯುಕ್ತ ತನಿಖಾಧಿಕಾರಿಯಾದ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಅರುಣ್ ಕುಮಾರ್ ಮುರುಗುಂಡಿ ಅವರು ನಡೆಸಿದ್ದಾರೆ. ತನಿಖೆ ಪೂರ್ಣಗೊಂಡ ನಂತರ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಲೋಕಾಯುಕ್ತ ಮೂಲಗಳು ತಿಳಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಚಿವ ಈಶ್ವರ್ ಖಂಡ್ರೆ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತೋಷ ತಂದಿದೆ ಎಂದು ಕಾಂಗ್ರೆಸ್ ಮುಖಂಡ ಶರಣು ಮೋದಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ ಸಮಾಜಕ್ಕೆ ಹಲವು ಮಹತ್ವದ ಕೊಡುಗೆಗಳನ್ನು ನೀಡಿರುವ ಈಶ್ವರ ಖಂಡ್ರೆ ಅವರ ನೇತೃತ್ವದಲ್ಲಿ ಮಹಾಸಭೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರು ಸಮಾಜದ ಸಮಗ್ರ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಕೈಗೊಳ್ಳಲಿ ಎಂದು ಹೇಳಿದರು. ನಮ್ಮ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ಸುಮಾರು 14 ವರ್ಷ ಸೇವೆ ಸಲ್ಲಿಸಿದಂಥ ಮಾಜಿ ಶ್ರೀ ಶಾಮದು ಶಿವಶಂಕರಪ್ಪ ಅವರ ತೆರವಾದ ಸ್ಥಾನಕ್ಕೆ ಅವಿರೋಧವಾಗಿ ಈಶ್ವರ ಖಂಡ್ರೆ ಅವರನ್ನು ನೇಮಕ ಮಾಡಿದ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ನಮ್ಮೆಲ್ಲರಿಗೆ ಜಿಲ್ಲಾ ಮಟ್ಟದ ಭರವಸೆಯಂತೆ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಮಹಾಸಭಾ ಹೊಸ ಎತ್ತರಕ್ಕೆ ಏರಲಿದೆ ಎಂದು ನಮಗೆಲ್ಲ ಒಂದು ಅಭಿಮಾನದಂಥ ಈ ಸಂದರ್ಭ. ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಅವರ ನೇತೃತ್ವದಲ್ಲಿ ಮಹಾಸಭಾ ಹೊಸ ಎತ್ತರಕ್ಕೆ ಏರಲಿದೆ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಈಶ್ವರ್ ಖಂಡ್ರೆ ಅವರನ್ನು ಅವಿರೋಧಕ್ಕೆ ಆಯ್ಕೆ ಮಾಡಿ ಸಭಾದ ಕಾರ್ಯಕಾರಿ ಸಭೆಯಲ್ಲಿ ಹಾಜರಾಗಿದ್ದ ರಾಜ್ಯದ ಅಧ್ಯಕ್ಷರಾದಂಥ ಶಂಕರ್ ಬಿದ್ರಿ ಅವರು, ಸಚಿವರಾದಂಥ ಶರಣಬಸಪ್ಪ ದರ್ಶನಾಪುರ ಅವರು, ರಾಜ್ಯಸಭಾದ ಮಾಜಿ ಸಂಸದರಾದಂಥ ಸಮಾಜದ ಹಿರಿಯರಾದಂಥ ಪ್ರಭಾಕರ್ ಕೋರೆಯವರ ಮುಖಂಡತ್ವದಲ್ಲಿ ಮತ್ತು ಸಮಾಜದ ಹಿರಿಯರಾದಂಥ ರಾಜಣ್ಣವರು ಮತ್ತು ಮಹಿಳಾ ರಾಷ್ಟ್ರ ಘಟಕದ ಅಧ್ಯಕ್ಷನೇ ಆದಂಥ ಶ್ರೀಮತಿ ವೀಣಾ ಕಾಶ್ಯಪ್ನವರು ಎಲ್ಲರ ಒಂದು ನೇತೃತ್ವದಲ್ಲಿ ಮತ್ತು ರಾಜ್ಯದ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಇವತ್ತು ತಮಿಳುನಾಡು ಅಧ್ಯಕ್ಷರಾಗಿರ್ಬೋದು, ಮಹಾರಾಷ್ಟ್ರ ಅಧ್ಯಕ್ಷರಾಗಿರ್ಬೋದು, ಕೇರಳದಾಗಿರ್ಬೋದು ಮತ್ತು ಕರ್ನಾಟಕದಾಗಿರ್ಬೋದು, ತೆಲಂಗಾಣದಾಗಿರ್ಬೋದು, ಆಂಧ್ರ ಪ್ರದೇಶದಾಗಿರ್ಬೋದು, ಎಲ್ಲ ನಮ್ಮ ಕಾರ್ಯಕಾರಿಣಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರ ಒಮ್ಮತದ ಮೇರೆಗೆ ಇವತ್ತು ಈಶ್ವರ್ ಖಂಡ್ರೆಯವರನ್ನು ಅವಿರೋಧವಾಗಿ ನೇಮಕ ಮಾಡಿದ್ದಕ್ಕೆ ಇಡೀ ರಾಜ್ಯದ ಜನತೆಗೆ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಈ ಬಾರಿ 3ನೇ ಬಾರಿ ರಾಷ್ಟ್ರೀಯ
ಅಧ್ಯಕ್ಷ ಸ್ಥಾನ ಸಿಕ್ಕಿದಂದ್ರೆ ನಮ್ಮೆಲ್ಲರಿಗೆ ಒಂದು ಹೆಮ್ಮೆ ಮತ್ತು ಗೌರವ. ಈ ಹಿಂದೆ 12 ವರ್ಷಗಳಿಂದ ಮಹಾಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ರಾಜ್ಯದ ಉದ್ದಗಲೂ ಸಂಚರಿಸಿ ಸಮಾಜ ಬಾಂಧವರನ್ನು ಒಗ್ಗೂಡಿಸಿರುವ ಶ್ರೀ ಈಶ್ವರ್ ಖಂಡ್ರೆ ಅವರು ರಾಜ್ಯದ ಕಾಳಜಿ ಇದೆ, ಬಡವರ ಪರ ಕಾಳಜಿ ಇದೆ, ಪರಿಸರ ಕಾಳಜಿ ಇದೆ, ಮಿಗಿಲಾಗಿ ನಮ್ಮ ಸಮಾಜದ ಬಾಂಧವರ ಬಗ್ಗೆ ವಿಶೇಷ ಕಾಳಜಿ ಇದೆ. ಅವರ ನೇತೃತ್ವದಲ್ಲಿ ನಮ್ಮ ಮಹಾಸಭಾ ಇನ್ನೂ ಹೊಸ ಎತ್ತರಕ್ಕೆ ಏರಿದೆ. ವೀರಶೈವ ಲಿಂಗಾಯತ ಬಾಂಧವರ ಅನುಕೂಲ ಆಗಲಿದೆ. ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳು ಕೂಡ ತಮಗೆಲ್ಲ ತಿಳಿಬೇಕು, ವೀರಶೈವ ಲಿಂಗಾಯತ ಮಹಾಸಭಾಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶತಾಯುಷಿಗಳು ಮತ್ತು ಶಿಕ್ಷಣ ದಾಸೋಹಿ ಹಾಗೂ ಸುಮಾರು 50,000ಕ್ಕಿಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ದಾಸೋಹ ನೀಡುತ್ತಿರುವ ಶ್ರೀ ತ್ರಿವೇದಿ ದಾಸೋಹಿಗಳಾದಂಥ ಶಿವಕುಮಾರ್ ಮಹಾಸ್ವಾಮಿಗಳು ಕೂಡ ಈ ಒಂದು ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದರು. ಅಂಥ ಒಂದು ಸ್ಥಾನಕ್ಕೆ ಇವತ್ತು ಈಶ್ವರ್ ಖಂಡ್ರೆ ಅವರನ್ನು ನೇಮಕ ಮಾಡಿದೆ. ಇದು ಎಲ್ಲದಕ್ಕೆ ಒಂದು ದೊಡ್ಡ ಹೆಮ್ಮೆ. ಈ ಹಿಂದೆ ಈ 1904ರಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಸ್ಥಾಪನೆ ಆಯಿತು. ಹಾನಗಲ್ ಕುಮಾರಸ್ವಾಮಿಯವರ ಒಂದು ನೇತೃತ್ವದಲ್ಲಿ. ಸಮಾಜ ಒಗ್ಗಟ್ಟ ಮಾಡಬೇಕಂತ ಒಗ್ಗಟ್ಟಿನಲ್ಲೇ ಬಲವಿದೆ, ವಿಘಟನೆಯಲ್ಲಿ ದೌರ್ಬಲ್ಯವಿದೆ ಎಂಬುದನ್ನು ಸಾರಿ ನಮ್ಮ ಸಮಾಜದ ಎಲ್ಲರನ್ನೂ ಒಗ್ಗೂಡಿಸುವ ಪ್ರಯತ್ನ ಮಾಡಿದ ಫಲವಾಗಿ ಜನ್ಮ ತಾಳಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಒಂದು ಕಾಲ ಶತಮಾನದಿಂದಲೂ ಸಮಾಜ ಒಳಿತಿಗಾಗಿ ಅನನ್ಯ ಸೇವೆ ಮಾಡಿದ ನಮ್ಮ ಮಹಾಸಭಾದ ಹಿಂದಿನ ಎಲ್ಲ ಅಧ್ಯಕ್ಷರಿಗೆ ಗಳಾದಂಥ ಲಿಂಗೈಕ ಶಿರ್ತಂಗಿ ಲಿಂಗರಾಜ್ ದೇಸಾಯಿ ಅವರು ಇವತ್ತು KLE ಸಂಸ್ಥೆ ಹುಟ್ಟಾಕಬೇಕಂದ್ರೆ ಅವರ ಒಂದು ಆಸ್ತಿಗಳ ದಾನ ಮಾಡಿದ ಒಂದು ಅವ್ರ ಕೀರ್ತಿ ಇದೆ. ದಾನವೀರ ಲಿಂಗೈಕ ನಮ್ಮ ಆಲ್ರೆಡಿ ನಮ್ಮದು ಮೋದಿಯವರು ಹೇಳಿದ ಹಾಗೆ ನಮ್ಮ ಈ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ನಿಧನ ನಂತರ ಅವರು ಸೇವೆ ಮಾಡಿದ್ರು ನೋಡಿದ್ರೆ ಬಹಳಷ್ಟು ಮಾಡಿದ್ದಾರೆ. ನಮ್ಮ ಏಕೀಕರಣಕ್ಕೆ ಹೋರಾಡಿ ನಮ್ಮ ಈ ಭಾಗ ಕರ್ನಾಟಕ ಸೇರಿಸುವುದರಲ್ಲಿ ಅವರು ಒಂದು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅವರು. ಮತ್ತು ಸತಾಯಿಸಿಯಾಗಿ 102 ವರ್ಷಗಳು ಬದುಕಿ ಅವ್ರ ಜೀವನ ಅವರ ಒಂದು ದೊಡ್ಡ ಅಂದರೆ ಮಾಡಿದವರು ಒಂದು 102 ವರ್ಷ ಏನು ಮಾಡಿದ್ದಾರೆ ಅವ್ರ ಸಾಧನೆಗಳು ಮತ್ತು ಅದು ಜನರಿಗೆ ಗೊತ್ತಾಗಬೇಕು ಅವ್ರು. ಯಾಕಂದರೆ ಭಾಳಷ್ಟು ಸಮಾಜಗಳು ಎಲ್ಲ ರೀತಿಯಿಂದ ಸೇವೆ ಮಾಡಿದ್ದಾರೆ ಅವರು. ರಾಜಕೀಯವಾಗಿ ಮಾಡಿದ್ದಾರೆ, ಈ ಕಡೆ ಸಮಾಜಕ್ಕೂ ಮಾಡಿದ್ದಾರೆ. ಅದಕ್ಕೆ ನಮ್ಮ ನಮ್ಮ ಸರ್ಕಾರಕ್ಕೆ ಕೇಳ್ತೀವಿ ಅವರಿಗೆ ಕರ್ನಾಟಕ ರತ್ನ ಅಂತೇಳಿ ಅವರಿಗೆ ಕೊಡಬೇಕಂತೇಳಿ ನಾವು ಇದನ್ನು ನಾವು ಎಲ್ಲರ ಮುಖಾಂತರ ಅವರಿಗೆ ಆಗ್ರಹ ಮಾಡ್ತೇವೆ. ಕೊಡಬೇಕಂತ ನಾವು ಬೆಂಗಳೂರಿಗೆ ಹೋಗಿ ಕೂಡ ನಾವು ಚೀಫ್ ಮಿನಿಸ್ಟರ್, ಡೆಪ್ಯೂಟಿ CM ಅವರಿಗೆ ಮತ್ತು ಎಲ್ಲರಿಗೂ ನಮ್ಮ ದುಃಖ ಆಗ್ಯದ. ಒಂದೇನದ ಅಂತಂದ್ರೆ ಇವತ್ತೇನದಂದ್ರೆ ಅವ್ರು ಮಾಡಿದ ಸೇವೆ ಇವತ್ತು ನಾವು ಹೇಳೋಕ್ಕೆ ಜರುತ್ತಿಲ್ಲ, ಎಲ್ಲರಿಗೂ ಗುರ್ತದ ಅವ್ರು ಏನು ಸೇವೆ ಮಾಡಿದ್ದಾರೆ. ವಿಧಾನಸೌಧದಲ್ಲೂ ಮಾಡಿದ್ದಾರೆ, ಸಮಾಜಕ್ಕೂ ಮಾಡಿದ್ದಾರೆ. ಎರಡನೇದಾಗಿ ಒಂದೇನದ ಅಂತಂದ್ರೆ ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾದ ಏನದ ಅಂದ್ರೆ ಒಂದು ಘಟಕ ಏನದ ಅಂತಂದ್ರೆ ಹುಡುಗರಿಗೆ ಎರಡೂ ಕಡೆಯಿಂದ ಏನದ ಅಂತಂದ್ರೆ ಫ್ರೀ ಉಚಿತ ನಿಲಯ ಮಾಡಿದೆ. ಯಾಕಂದ್ರೆ ಸಮಾಜ ಕಡೆಯಿಂದನೂ ಅಲ್ಲಿ ಯಾರೇ ಮಾಡಿದ್ರು ಇವತ್ತೇನದ ಅಂತಂದ್ರೆ ನಮ್ಮ ಭಾಗದಲ್ಲಿ ಶರಣಬಸವೇಶ್ವರ ದೇವಸ್ಥಾನ ಏನದ ಗ್ರಾಮ ದೇವತೆ ಆಗಿದ್ದರಿಂದ ಇವತ್ತು ಅವ್ರ ಕಡೆಯಿಂದನೂ ಒಂದೇನದ ಅಂದ್ರೆ ನಾವು 1 ಎಕರೆ ಜಮೀನು ಕೊಟ್ಟು ಕೇಸಿಂದ ಅಲ್ಲೇನದ ಅಂತಂದ್ರೆ ಫ್ರೀ ಹಾಸ್ಟೆಲ್ ಹುಡುಗರ ಸಲುವಾಗಿ ಮಾಡಿದ್ದೆವು. ಶಿವಲಿಂಗಪ್ಪ ಪ್ರಸಾದ ನಿಲಯ ಅಂತಂತಂದು ಮಾಡಿದೆವು. ಶರಣಬಸವೇಶ್ವರ ಅಪ್ಪವ್ರು ನಿಂತಿದ್ದು ಏನದ ನನಗೆ ಕೇಳಿದ್ರು, ಅವಾಗ ಕೊಟ್ಟಿದ್ದೆವು. ಅಲ್ಲಿನೂ ಏನದ ಅಂದ್ರೆ ಖಾಲಿ ಹುಡುಗಿಯರಿಗಲ್ಲ ಮತ್ತು ಹುಡುಗರಿಗೂ ಏನದ ಫ್ರೀ ಉಚಿತ ನಿಲಯ ಇದೆ. ಈಗ ಒಂದು ಚಿಕ್ಕ ವಿರಾಮ. ಪ್ರೀತಿಸಿ ಮದುವೆಯಾದ 2 ತಿಂಗಳಲ್ಲೇ ನವವಿವಾಹಿತೆ ಆತ್ಮಹತ್ಯೆ. ಫೆಬ್ರವರಿ 26ರಿಂದ 28ರವರೆಗೆ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ರೀಡರ್ಸ್ ಆರ್ ಲೀಡರ್ಸ್ ಸಮ್ಮೇಳನ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪ್ರೀತಿಸಿ ಮದುವೆಯಾಗಿದ್ದ ನವವಿವಾಹಿತೆ ಅನುಸೂಯ ಅವಿನಾಶ್ ಆಕಡೆ 26 ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಸಿದ್ದೇಶ್ವರ ಕಾಲೋನಿಯಲ್ಲಿ ನಡೆದಿದೆ. ಅನುಸೂಯ ತನ್ನ ಅತ್ತೆ ಮಗ ಅವಿನಾಶ್ ಅವರನ್ನು ಪ್ರೀತಿಸಿ 2 ತಿಂಗಳ ಹಿಂದೆ ತಮ್ಮ ಕುಟುಂಬಸ್ಥರ ಸಮ್ಮುಖದಲ್ಲಿ ವಿವಾಹವಾಗಿದ್ದರು. ಮದುವೆಯ ನಂತರ ಗಂಡನೊಂದಿಗೆ ಹಳ್ಳಿಯಲ್ಲಿ ವಾಸಿಸುವುದಕ್ಕೆ ಬೇಸರಗೊಂಡಿದ್ದ ಅನುಸೂಯ ತನ್ನ 3 ಸಹೋದರಿಯರು ಬೆಂಗಳೂರು ಹಾಗೂ ಮುಂಬೈ ಸೇರಿದಂತೆ ದೊಡ್ಡ ನಗರಗಳಲ್ಲಿ ವಾಸಿಸುತ್ತಿರುವುದನ್ನು ನೆನೆದು ಮಾನಸಿಕವಾಗಿ ನೊಂದಿದ್ದರು ಎನ್ನಲಾಗಿದೆ. ಇದೇ ನೋವಿನ ಹಿನ್ನೆಲೆ ಆತ್ಮಹತ್ಯೆಗೆ ಕಾರಣವಾಗಿರಬಹುದೆಂದು ಶಂಕಿಸಲಾಗಿದೆ. ಈ ಕುರಿತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರೀಡರ್ಸ್ ಆರ್ ಲೀಡರ್ಸ್ ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳನವು ಫೆಬ್ರವರಿ 26ರಿಂದ 28ರವರೆಗೆ ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಸ್ಟೇಟ್ ಲೈಬ್ರರಿ ಅಸೋಸಿಯೇಷನ್ ಪದಾಧಿಕಾರಿಗಳು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಈ ಕುರಿತು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮ್ಮೇಳನದಲ್ಲಿ ದೇಶಗಳಿಂದ ಹಲವು ಪ್ರಮುಖ ಲೈಬ್ರರಿ ವೃತ್ತಿಪರರು, ಪಠನೋತ್ಸಾಹಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ರೀಡರ್ಸ್ ಆರ್ ಲೀಡರ್ಸ್ ಎಂಬ ವಿಶಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಪುಸ್ತಕ ವಂದನೆ, ವಾಚನ ಚಟುವಟಿಕೆಗಳು ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಕಲಿಕೆಗೆ ಪ್ರೋತ್ಸಾಹ ನೀಡಲು ಈ ಸಮ್ಮೇಳನ ಮಹತ್ವವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈಗಾಗಲೇ ಹೇಳಿದಂಗೆ ಗಣಪತಿ ಸಿದ್ದೆ ಅವರಿದ್ದಾರೆ, ಕರ್ನಾಟಕ ರಾಜ್ಯದ SC/ST ಒಂದು ಲೈಬ್ರರಿ ಪ್ರೊಫೆಷನ್ ಅಧ್ಯಕ್ಷರು. ಹಾಗೆ ಡಾಕ್ಟರ್ HP ಶೇಖರ್ ಅಂತ ಜೈನ್ ಯೂನಿವರ್ಸಿಟಿಯಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ. ಅವರು ನಮ್ಮ ಕರ್ನಾಟಕ ಸ್ಟೇಟ್ ಲೈಬ್ರರಿ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಇದ್ದಾರೆ. ಹಾಗೆ ಮಾರ್ವಾಡಿ EC ಮೆಂಬರು, ಆಮೇಲೆ ಲೋಕಲ್ ಆದಂಥ ನಮ್ಮ ಹುಮ್ನಾಬಾದ್ GR ಚಿಕ್ಕಮಠ್ ಇದ್ದಾರೆ. ಇದು ಅಂತಾರಾಷ್ಟ್ರೀಯ ಸಮ್ಮೇಳನ ತುಮಕೂರಲ್ಲಿ ನಡೀತಾ ಇದೆ. ಇದರದ್ದು ರೀಡರ್ಸ್ ಆರ್ ಲೀಡರ್ಸ್ ಅಂತ ಈ ಒಂದು ನಮಗೆ ಕಾನ್ಸೆಪ್ಟ್ ಬರೋಕ್ಕೆ ಒಂದು ಕಾರಣ ಅಂತಂದರೆ, ಒಂದು ಮಕ್ಕಳಲ್ಲಿ ಓದು ಹ್ಯಾಬಿಟನ್ನು ನಾವು ಕಲ್ಟಿವೇಟ್ ಮಾಡೋಕ್ಕನ್ನೋ ಉದ್ದೇಶದಿಂದ ಸುಮಾರು ಒಂದು 10 ವರ್ಷದಿಂದ ನಾನೇ ಪ್ರಯತ್ನ ಮಾಡ್ತಾ ಇದ್ದೆ. ನನ್ನದೇ ಆದಂಥ ಒಂದು ರೀಡ್ ಬುಕ್ ಫೌಂಡೇಶನನ್ನು ಪ್ರಾರಂಭ ಮಾಡಿ ಇಲ್ಲಿವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು 42,000 ಪುಸ್ತಕವನ್ನು ನಾನು ವಿತರಿಸಿ 30ರಿಂದ 35 ಲಕ್ಷ ಮಕ್ಕಳು ಇವತ್ತೊಂದು ಬೆನಿಫಿಟ್ ತೊಗೊಂಡಿದ್ದಾರೆ, 8ನೇ ಕ್ಲಾಸಿಂದ ಡಿಗ್ರಿವರೆಗೂ ಕೂಡ. ಆ ಒಂದು ಸ್ಫೂರ್ತಿ ನಮಗೇನು ಬಂತಂದರೆ, ಯಾಕೆ ನಾವೊಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡಬಾರ್ದು ಅಂಥೇಳಿ ನಾನು ಕರ್ನಾಟಕ ರಾಜ್ಯ ಗ್ರಂಥಾಲಯ ಸಂಘದ ಜನವರಿ 2025ಕ್ಕೆ ನಾನು ಅಧ್ಯಕ್ಷನಾದೆ. ಅದಾದ ನಂತರ ನಾವು ಬೇರೆ ನಾವು ಲೆಕ್ಚರ್ ಇರ್ಬೋದು, ಗ್ರಂಥಪಾಲಕರ ಸಮ್ಮೇಳನ ಇರ್ಬೋದು, ಈ ಥರ ಮಾಡ್ತಾ ಇದನ್ನೊಂದು ನಾವು ದೊಡ್ಡ ಕಾರ್ಯಕ್ರಮ ಯಾಕೆ ಮಾಡಬಾರ್ದು. ಇದ್ರ ಜೊತೆಗೆ ಇನ್ನೊಂದು ಸ್ಫೂರ್ತಿ ಅಂದರೆ, ನಮ್ಮ ಭಾರತದ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಅವರು ಮುಖ್ಯಮಂತ್ರಿ ಇದ್ದಾಗ ಗುಜರಾತ್ದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅವರು ವಾಚೆ ಗುಜರಾತ್ ಅಂತ. ವಾಚೆ ಗುಜರಾತ್ ಅಂದರೆ ಓದು ಗುಜರಾತ್ ಅಂತ. ಆ ಒಂದು ಕಾರ್ಯಕ್ರಮಕ್ಕೆ ನಮಗೊಂದು ಸ್ಫೂರ್ತಿಯಾಗಿ ನಾವು ಓದು ಕರ್ನಾಟಕ ಮಾಡಬೇಕಂತ ಅದನ್ನು ಒಂದು ಮಾಡಿದ್ವಿ. ಸೊ ಹೀಗೆ ಮಾಡಿದಾಗ ಮೊನ್ನೆ ಕೂಡ ನನಗೆ ಕೆಲವೊಬ್ಬರು ಫ್ರೆಂಡ್ಸ್ ಹೇಳಿದ್ರು, ಡೆಲ್ಲಿಯಲ್ಲಿ ಒಂದು ಸ್ಲೋಗನ್ ಹಾಕಿದ್ದಾರೆ ಇವಾಗ, ರೀಡರ್ಸ್ ಆರ್ ಫ್ಯೂಚರ್ ಲೀಡರ್ಸ್ ಅಂತೇಳಿ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟಾರ್ಟ್ ಆಗಿದೆ ಇವಾಗ, ರೀಡರ್ಸ್ ಆರ್ ಫ್ಯೂಚರ್ ಲೀಡರ್ಸ್ ಅಂತ. ಸೊ ಆ ಉದ್ದೇಶ ಇಟ್ಕೊಂಡು ನಾವು ರೀಡರ್ಸ್ ಆರ್ ಲೀಡರ್ಸ್ ಒಂದು
ಯಾರು ಓದ್ತಾರೆ ಅವನು ಮುಂದೆ ಒಬ್ಬ ದೊಡ್ಡ ನಾಯಕನಾಗ್ಬೋದು ಅಂತೇಳಿ ಆ ಉದ್ದೇಶ ಇಟ್ಕೊಂಡು, ಜೊತೆಗೆ ಒಂದು ಮಕ್ಕಳಲ್ಲಿ ಒಂದು ರೀಡಿಂಗ್ ಹ್ಯಾಬಿಟ್ಟು. ಇವತ್ತು ನಿಮಗೆ ತಿಳ್ಕೊಂಡಂಗೆ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗಿದೆ. ಇವತ್ತಿನ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಸಾಕಷ್ಟು ಸೋಷಿಯಲ್ ಮೀಡಿಯಾ ಬಂದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಬಟ್ ಅದು ನನ್ನ ವಿಷಯದಲ್ಲಿ ನಾನು ಇಷ್ಟು ಕರ್ನಾಟಕ ತಿರುಗಿದ್ದೀನಿ, 450ಕ್ಕೂ ಹೆಚ್ಚು ನಾನು ಸ್ಕೂಲು ಕಾಲೇಜ್ ತಿರುಗಿದ್ದೀನಿ. ರೂರಲ್ ಕಡೆ ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಪುಸ್ತಕ ಓದೋರಿದ್ದಾರೆ. ಅದು ಒಂದು ಪುಸ್ತಕ, ರಾಮಕೃಷ್ಣ ಆಶ್ರಮದ ಯಶಸ್ಸಿನ ರಹಸ್ಯ ಅಂತ ಒಂದು ಪುಸ್ತಕ ನಾನು ಕೊಡ್ತಾ ಇರೋದು, ಕನ್ನಡ ಪುಸ್ತಕ. ಬಟ್ ಇವತ್ತಿನವರೆಗೆ ಅದು ಇಷ್ಟು ಜನಪ್ರಿಯ ಆಗಿದೆ. ನಾನು ಅಲ್ಲಿ ತಿಳ್ಕೊಂಡೆ ಇನ್ನೂ ಓದಿ ಹ್ಯಾಬಿಟ್ ಇದೆ. ಬಟ್ ಪುಸ್ತಕಗಳು ಯಾವತ್ತೂ ಸಾಯಲ್ಲ, ಪುಸ್ತಕಗಳು ಜೀವಂತವಾಗೇ ಇರ್ತಾವೆ. ಇಲ್ಲ ಅಂದರೆ ಇವತ್ತು ಕರ್ನಾಟಕದಲ್ಲಿ ಒಂದು ದಿನಕ್ಕೆ 10,000 to 12,000 ಪುಸ್ತಕ ಪಬ್ಲಿಷ್ ಆಗ್ತಾ ಇದ್ದಾವೆ. ಅದರ ಅರ್ಥ ಓದೋರು ಇದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಒಂದು ಉದಾಹರಣೆ, ಮೊನ್ನೆ ಜೋಗಿ ಅಂತ ಲೇಖಕರು ಬೆಂಗಳೂರಲ್ಲಿ 1,000 ಪುಸ್ತಕ ಬಿಡುಗಡೆ ಮಾಡಿದರು, ದಕ್ಷಿಣಯಾನ ಅಂಥೇಳಿ. ನಮ್ಮ ಸಾಹಿತಿ ಕಾಯ್ಕಿಣಿ ಅವರು, ಆಮೇಲೆ ಬರ್ಗು ರಾಮಚಂದ್ರಪ್ಪ ಅವರು ಅದರ ವಿಶೇಷವಾಗಿ ಮಾತಾಡಿದರು. 1,000ದಲ್ಲಿ 750 ಪುಸ್ತಕ ಇವತ್ತಿನ ಯುವಕರು ಕ್ಯೂ ಹಚ್ಚಿ ಪರ್ಚೇಸ್ ಮಾಡಿದರು. ಅಂದರೆ ಪುಸ್ತಕ ಕ್ರಾಂತಿ ಇನ್ನೂ ಇದೆ, ಪುಸ್ತಕ ಸಾಯಲ್ಲ, ಪುಸ್ತಕ ಓದೋರು ಇದ್ದಾರೆ ಅಂಥೇಳಿ. ಅದಕ್ಕೆ ನಾವು ಏನು ಮಾಡಿದ್ವಿ, ಒಂದು ರೀಡರ್ಸ್ ಆರ್ ಲೀಡರ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡಿ ಇದನ್ನು ತುಮಕೂರಲ್ಲಿ ಫೆಬ್ರವರಿ 26, 27, 28 3 ದಿನದ ಒಂದು ಕಾರ್ಯಕ್ರಮ. ನಮ್ಮ ಕರ್ನಾಟಕದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಗ್ರಂಥಪಾಲಕರಿದ್ದಾರೆ. ಎಲ್ಲ ಕಡೆ ನಾನು ಹೇಳ್ತಾ ಇರೋದು, ಅಕಾಡೆಮಿಕ್ ಇರ್ಬೋದು, ಸ್ಪೆಷಲ್ ಲೈಬ್ರರಿ ಇರ್ಬೋದು, ಪಬ್ಲಿಕ್ ಲೈಬ್ರರಿ ಇರ್ಬೋದು, ಈ ಎಲ್ಲ ಹಂತಗಳು, ಎಲ್ಲ ಇಲಾಖೆಗಳಲ್ಲಿ ಸುಮಾರು ಒಂದು 10,000 ಗ್ರಂಥಪಾಲಕರಿದ್ದಾರೆ. ಕನಿಷ್ಠ ಪಕ್ಷ ನಮ್ಮ ಈ ಉದ್ದೇಶಕ್ಕೆ 1,000 to 1,500 ಜನ ಸೇರಬೇಕನ್ನೋದು ಉದ್ದೇಶ. ಹೀಗಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಪ್ರೆಸ್ ಮೀಟ್ ಮಾಡಿ ಎಲ್ಲ ಒಂದು ಗ್ರಂಥಪಾಲಕರಿಗೆ, ಆಮೇಲೆ ಲ್ಯಾಂಗ್ವೇಜ್ ಟೀಚರ್ಸ್ ಕೂಡ ನಾವು ಒಬ್ಬರನ್ನ ಡೆಪ್ಯೂಟ್ ಮಾಡಿ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಕೇಳಿದ್ದೇವೆ. ಯಾಕಂದರೆ ಒಬ್ಬ ಲ್ಯಾಂಗ್ವೇಜ್, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಯಾರಾದರೂ ಒಬ್ಬ ಲ್ಯಾಂಗ್ವೇಜ್ ಟೀಚರ್ ಡೆಪ್ಯೂಟ್ ಮಾಡಿ ಅಂಥೇಳಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ಇದೆ. ಹಾಗೆ ಕೀನೋಟ್ ಸ್ಪೀಕರ್ ಆಗಿ ಹೆಸರಾಂತ ಒಬ್ಬರು ಶಿಕ್ಷಣ ತಜ್ಞರಾದಂಥ ಗುರುರಾಜ್ ಕರ್ಜಿಗಿ ಅವರು ನಮ್ಮ ಈ ಕೀನೋಟ್ ಸ್ಪೀಕರ್ ಆಗಿದ್ದಾರೆ. ಹಾಗೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ಕೂಡ ಈ ಒಂದು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತುಮಕೂರಿನವರಾದಂಥ MP ವಿ ಸೋಮಣ್ಣನವರು, ರೈಲ್ವೆ ಖಾತೆ ರಾಜ್ಯ ಸಚಿವರು, ಅವರು ವೆಲ್ಡಿಕ್ಟರಿ ಫಂಕ್ಷನ್ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಲೋಕಲ್ MLA ಜ್ಯೋತಿ ಗಣೇಶ್ ಇರ್ಬೋದು, ರೂರಲ್ ಸುರೇಶ್ ಗೌಡ ಇರ್ಬೋದು, ಇವರೆಲ್ಲರನ್ನೂ ಸಹಕಾರ ಇದೆ. ಬಸವರಾಜ್ ಹೊರಟ್ಟಿಯವರು ನಮ್ಮ ವೆಲ್ಡಿಕ್ಟರಿಗೆ ಬರ್ತಾ ಇದ್ದಾರೆ. ಆಮೇಲೆ ಕಾಲೇಜು ನಿರ್ದೇಶಕರು IAS ಆಫೀಸರ್ 4 ಜನ ಬರ್ತಾ ಇದ್ದಾರೆ. ಒಬ್ಬರು ರಶ್ಮಿ ಮಹೇಶ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಬರ್ತಾರೆ, ಅಡಿಷ್ನಲ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ಮಂಜುಶ್ರೀ ಅಂತ IAS ಆಫೀಸರ್. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.